ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು 4ನೇ ತರಗತಿಯ ಪಠ್ಯಪುಸ್ತಕದ ಪದಗಳ ಅರ್ಥ ಬಗ್ಗೆ ನೋಡ್ತಾ ಹೋಗೋಣ. ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಕಾಪಾಡು, ರಕ್ಷಿಸು, ಪೋಷಿಸು. ದುಡಿ, ಕೆಲಸ ಮಾಡು, ಶ್ರಮಪಡು. ಬೇಡು, ಕೇಳು, ಯಾಚಿಸು. ಮಡಿ, ಸಾವು, ಮರಣ ಹೊಂದು. ಶ್ರೇಯಸ್ಸು ಅಂದರೆ ಏಳಿಗೆ, ಅಭಿವೃದ್ಧಿ. ಹೋರಾಡು, ಸೆಣಸು, ಹೋರಾಟ ಮಾಡು. ಅಪ್ಪುಗೆ, ಆಲಿಂಗನ. ಕಲಿ ಅಂದರೆ ವೀರ ಅಥವಾ ಶೂರ. ಸವಿ ಅಂದರೆ ರುಚಿ. ಸತ್ಕರಿಸು, ಉಪಚರಿಸು. ವಾದ, ಚರ್ಚೆ. ಪೇಚಾಡು, ಪರದಾಡು. ಅಪ್ಪಣೆ, ಒಪ್ಪಿಗೆ. ಪಂಡಿತ, ವಿದ್ವಾಂಸ. ಪೀಠ, ಆಸನ, ಗದ್ದುಗೆ. ಪ್ರಣಾಮ, ನಮಸ್ಕಾರ, ವಂದನೆ. ನಮ್ರತೆ, ವಿನಯದಿಂದ ಕೂಡಿದ. ಗದ್ದಿಗೆ ಅಂದರೆ ಪೀಠ. ಶಾಶ್ವತ ಎಂದರೆ ನಾಶ ಹೊಂದದ. ಸ್ವಾಭಿಮಾನ, ಆತ್ಮಗೌರವ ಅಥವಾ ತನ್ನ ಬಗೆಗೆ ಇರುವ ಅಭಿಮಾನ. ಉನ್ನತಿ ಅಂದರೆ ಏಳಿಗೆ ಅಥವಾ ಹಿರಿಮೆ. ಎದೆಗುಂದದೆ ಅಂದರೆ ಭಯವಿಲ್ಲದೆ, ಅಂಜದೆ, ಅಳುಕಿಲ್ಲದೆ, ತಳಮಳಗೊಳ್ಳದೆ. ನಿರ್ಧಾರ ಅಂದರೆ ನಿಶ್ಚಯ, ತೀರ್ಮಾನ. ಹೊಂಗನಸು ಎಂದರೆ ಹಿತಕರವಾದ ಕನಸು ಅಥವಾ ಸುಂದರ ಸ್ವಪ್ನ. ಚಾಣಾಕ್ಷ ಅಂದರೆ ಸೂಕ್ಷ್ಮ ದೃಷ್ಟಿಯುಳ್ಳವ ಅಥವಾ ವ್ಯವಹಾರ ಚತುರ. ಪಣ ಅಂದರೆ ಪ್ರತಿಜ್ಞೆ. ಪತಾಕೆ ಅಂದರೆ ಧ್ವಜ, ಬಾವುಟ. ಪರಕೀಯ ಅಂದರೆ ಬೇರೆಯ ಅಥವಾ ಅನ್ಯ. ಗುಲಾಮಗಿರಿ, ಅಡಿಯಾಳುತನ, ದಾಸ್ಯ ಅಥವಾ ಪರಾಧೀನತೆ. ವೈಭವ ಎಂದರೆ ಆಡಂಬರ. ಮುಕುಟ ಎಂದರೆ ಕಿರೀಟ. ಅಭ್ಯುದಯ ಎಂದರೆ ಅಭಿವೃದ್ಧಿ. ಕಡಲು ಎಂದರೆ ಸಮುದ್ರ. ಅಡ್ಡ ಅಂದರೆ ತಡೆ. ಬೆಳಗು ಎಂದರೆ ಪ್ರಕಾಶಿಸು. ಕವಿಯಿತು ಎಂದರೆ ಆವರಿಸು. ನೆಲ, ಭೂಮಿ. ಜಗ, ಲೋಕ ಅಥವಾ ಜಗತ್ತು. ಸುರಿ, ಕೆಳಕ್ಕೆ ಬೀಳು ಅಥವಾ ಧಾರೆಯಾಗಿ ಬೀಳು. ತಣಿದು, ತಂಪಾಗಿ. ಧನ್ಯವಾದ ಎಂದರೆ ಕೃತಜ್ಞತೆ ಅರ್ಪಿಸುವುದು. ಚರ್ಚಿಸು, ವಾದ ಮಾಡು, ಚರ್ಚೆ ಮಾಡುವುದು. ವಿಶಾಲ ಎಂದರೆ ವಿಸ್ತಾರ. ಪ್ರಕೃತಿ ಎಂದರೆ ನಿಸರ್ಗ. ವಿಧಾನ, ರೀತಿ, ಮಾರ್ಗ. ಹೆಕ್ಕು ಎಂದರೆ ಆರಿಸು. ಬಹುಶಃ ಎಂದರೆ ಬಹುತೇಕ ಅಥವಾ ಬಹಳ ಮಟ್ಟಿಗೆ. ಹಬ್ಬು ಎಂದರೆ ಹರಡು, ವ್ಯಾಪಿಸು. ತೋಡು ಎಂದರೆ ಅಗೆ, ಬಗೆಯುವುದು, ಹಳ್ಳ ಮಾಡುವುದು. ಸಂಸಾರ ಎಂದರೆ ಪರಿವಾರ ಅಥವಾ ಕುಟುಂಬ. ವರ ಎಂದರೆ ಮದುವೆಯಾಗುವ ಹುಡುಗ ಅಥವಾ ಮದುಮಗ. ತಕ್ಕ ಅಂದರೆ ಯೋಗ್ಯವಾದ, ಸಮರ್ಥವಾದಂತಹ. ಸೂರ್ಯ ಎಂದರೆ ರವಿ. ಬೆಟ್ಟ ಎಂದರೆ ಪರ್ವತ, ಗಿರಿ. ಸಂಭ್ರಮ ಎಂದರೆ ಉತ್ಸಾಹ, ಸಡಗರ. ವಿಚಾರ ಎಂದರೆ ವಿಷಯ, ಸಂಗತಿ. ಬಹಳ ಎಂದರೆ ಹೆಚ್ಚು ಅಥವಾ ಅಧಿಕ. ಮದುವೆ ಎಂದರೆ ಲಗ್ನ, ವಿವಾಹ, ಕಲ್ಯಾಣ. ಪಲ್ಲಕ್ಕಿ ಅಂದರೆ ಮೇಣೆ ಅಥವಾ ಡೋಲಿ. ಉದುರು ಎಂದರೆ ಕೆಳಗೆ ಬೀಳುವುದು. ಕುಕ್ಕೆ ಎಂದರೆ ಬಿದಿರಿನ ಬುಟ್ಟಿ. ಸಮಾಚಾರ ಎಂದರೆ ವಿಷಯ ಅಥವಾ ಸಂಗತಿ. ಸ್ತಬ್ಧಚಿತ್ರ ಎಂದರೆ ನಿಶ್ಚಲವಾದಂತಹ ಚಿತ್ರ ಅಥವಾ ಆಕೃತಿ. ತಂಡ ಎಂದರೆ ಗುಂಪು, ಸಮೂಹ. ಧ್ವನಿ ಎಂದರೆ ದನಿ ಅಥವಾ ಸ್ವರ. ಸುಮಧುರ ಎಂದರೆ ಇಂಪಾದ. ಉದ್ಯಾನವನ ಎಂದರೆ ಕೈತೋಟ. ಗರ್ಜನೆ ಎಂದರೆ ಗಟ್ಟಿಯಾಗಿ ಕೂಗುವುದು ಅಥವಾ ಆರ್ಭಟಿಸು. ಶೇಂಗಾ ಎಂದರೆ ಕಡಲೆಕಾಯಿ ಅಥವಾ ನೆಲಗಡಲೆ. ಧನ್ಯವಾದಗಳು ಸ್ನೇಹಿತರೆ. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ.